ರೈಟ್. ಇವ್ರು ಹೇಳಿದ್ರು ಸರ್ಕಾರದೇ ತಪ್ಪು, ನಾನು ಸರ್ಕಾರ ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನೆಲ್ಲ ಹೇಳಿ ಆಗಿದೆ. ಎಂಡ್ ಆಫ್ ದ ಡೇ ಜೀವ ಉಳಿಸ್ಕೊಳ್ಳೋದು ಅಂತ ಬಂದಾಗ ನಮ್ ಜೀವ ಹೋದ್ರೂ ಆಗ್ಲಿ, ನಾವ್ ಯಾವ್ದೋ ಕಸರ ರಾಶಿ ಮೇಲೆ, ಲೈಟ್ ಕಂಬದ ಮೇಲೆ, ಕಾಂಪೌಂಡ್ ಮೇಲೆ ಹತ್ತಿ ಅಥವಾ ಇನ್ನೊಬ್ರನ್ನ ತುಳಿದು ಕೊಂದು ಅಲ್ರಿ ಯುದ್ಧ ಆಯ್ತು, ಇದೇ ಜೋಶ್ ಕಾಣ್ಲಿಲ್ಲ. ದೇಶದ ಬೇರೆ ಯಾವುದೇ ವಿಚಾರಕ್ಕೆ ಈ ಜೋಶ್ ಕಾಣ್ಲಿಲ್ಲ. ಲಕ್ಷ ಲಕ್ಷ ಜನ ಬರ್ಲಿಲ್ಲ. ಸೈನಿಕರ ಪರವಾಗಿ ಈ ತರ ಲಕ್ಷ ಲಕ್ಷ ಜನ ಬರ್ಲಿಲ್ಲ. ಟೀಮ್ ಇಂಡಿಯಾ ಮ್ಯಾಚ್ ಆದಾಗ ಈ ತರ ಲಕ್ಷ ಲಕ್ಷ ಜನ ಬರ್ಲಿಲ್ಲ. ಒಂದು ವಾಣಿಜ್ಯ ತಂಡ, ಕ್ಲಬ್ ಕ್ರಿಕೆಟ್ ನ ತಂಡ. ಏನ್ ಹುಚ್ಚು ಇದು? ಇದೇ ಹುಚ್ಚಿನ ನಮ್ ಜೀವನದ ಬಗ್ಗೆ ತೋರಿಸ್ಕೊತೀವ ನಾವು. ನಮ್ ಕಾಳಜಿ, ನಮ್ಮ ಅಪ್ಪ ಅಮ್ಮ, ನಮ್ ಕುಟುಂಬ, ನಮ್ ದೇಶ, ನಮ್ ಊರು ಮಂಡ್ಯ, ಬೇರೆ ಯಾವ ಊರಿಂದ ನೀವೆಲ್ಲ ಬಂದಿದ್ದೀರಲ್ಲ, ರಾಯಲ್ ಸಮುದ್ರ, ಮಂಡ್ಯ, ಮತ್ತೊಂದು ನಿಮ್ಮ ಇದ್ರ ಬಗ್ಗೆ ಯಾಕಿಲ್ಲ? ಸುಶಾಂತ್ ಅವ್ರೆ, ನೀವು ತಾಯಪ್ಪ ಅವ್ರು ಹೇಳಿದ ಮಾತಿಗೆ ಉತ್ತರ ಕೊಡ್ತಾ ಇದ್ರಿ. ನಂದು ಒಂದು ಕೌಂಟರ್ ಪಾಯಿಂಟ್ ಅವ್ರಿಗೆ ಏನಂತಂದ್ರೆ, ಅವ್ರು ಹೇಳಿದ್ರು ಆಲ್ರೆಡಿ RCB ಮ್ಯಾನೇಜ್ಮೆಂಟ್ ಅವರು ಇಲ್ಲಿ ಸರ್ಕಾರಕ್ಕೆ ಹೇಳಿದ್ರು ಪೊಲೀಸ್ ಇದಕ್ಕೆ ಅಂತ. ಫಸ್ಟ್ ಪಾಯಿಂಟ್, ಒಂದಿನ ಹಿಂದೆನೆ ಇವರು ಹೋಗ್ಬಿಟ್ಟು ಅಲ್ಲಿ ಲೆಟರ್ ಕೊಟ್ಟಿದ್ದಾರೆ. RCB ಒಂದಿನ ಹಿಂದೆನೆ ಹೋಗ್ಬಿಟ್ಟು ಇವರು ಪೊಲೀಸ್ ಇದಕ್ಕೆ ಕಬ್ಬನ್ ಪಾರ್ಕ್ ಸ್ಟೇಷನ್ ಹೇಳಿದ್ದಾರೆ ಅಂತಂದ್ರೆ, ಏನ್ ಮೊದ್ಲೇ ಹಿಂದೆನೆ ಪ್ರಿಡಿಕ್ಷನ್ ಮಾಡಿದ್ರು ಗೆದ್ದೇ ಗೆಲ್ಲತ್ತೆ ಅಂತ. ಓಕೆ, ಲೆಟ್ಸ್ ಕನ್ಸಿಡರ್ ಪೂರ್ವ ತಯಾರಿ ಅಂತಾನೆ ಇಟ್ಕೊಳ್ಳೋಣ. ಹಂಗ್ ಇಟ್ಕೊಂಡ್ರು ಸಹ ಆಲ್ರೆಡಿ ಆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅವರು ಇಲ್ಲ, ನಮ್ಗಷ್ಟು ಈಗ ಆಲ್ರೆಡಿ ನಾವು ಪೊಲೀಸನ್ನ ಬಿಟ್ಟಿದೀವಿ, ಗೆದ್ರೆ ಸಂಭ್ರಮಾಚರಣೆ 4:30ವರೆವರೆಗೂ ಆಗುತ್ತೆ, ನಮಗಾಗಲ್ಲ ಅಂತ ಹೇಳಾದ್ಮೇಲೂ ಸಹ RCB ಯಾವ ಧೈರ್ಯದ ಮೇಲೆ ಆ ಒಂದು ಟ್ವೀಟ್ ಹಾಕ್ತು, ಬನ್ನಿ ನೀವೆಲ್ಲ ಸೇರಿ ಅಂತ ಹೆಂಗ್ ಟ್ವೀಟ್ ಹಾಕ್ತು? ಸರ್ಕಾರಕ್ಕಿಂತ ಜಾಸ್ತಿ ಫಾಲೋವರ್ಸ್ ಇರೋದು RCBಗೆ. 20 ಮಿಲಿಯನ್ ಜನ ಫಾಲೋವರ್ಸ್ ಇದ್ದಾರೆ. RCB ಅಭಿಮಾನಿಗೆ ಒಂದು ಪಾಯಿಂಟ್ ಹಾಕಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ RCB ಅಭಿಮಾನಿ ಏನ್ ಹೇಳ್ತಾರೆ ಕೇಳೋಣ. ಹೇಳಿ ತಾಯಪ್ಪ ಅವ್ರೆ. ಇದು RCB ಮ್ಯಾನೇಜ್ಮೆಂಟ್ ಏನಿದೆಲ್ಲ, ಟೀಮ್ ಮೇಲೆ ಸಂಪೂರ್ಣ ಅಧಿಕಾರ ಇರೋದು ಅವ್ರಿಗೇನೆ. ಇದು ಗೆಲುವು ಸಂಭ್ರಮಿಸಬೇಕಾಗಿರೋದು ಒಂದು ಅಭಿಮಾನಿಗಳು ಬಿಟ್ಟೆ RCB ಮ್ಯಾನೇಜ್ಮೆಂಟ್. ಅವರೇ ಕಾರ್ಯಕ್ರಮ ಮಾಡಬೇಕು, ಅವರು ಅಭಿಮಾನಿಗಳು ಅವಕಾಶ ಮಾಡಿಕೊಡ್ಬೇಕು, ಅದು ಫ್ರೀ ಆಗ್ಲಿ ಟಿಕೆಟ್ ಆಗ್ಲಿ. ಇದ್ರಲ್ಲಿ ಸರ್ಕಾರ ಇನ್ವಾಲ್ವ್ ಆಗಂತದ್ದು ಅವಶ್ಯಕತೆನೇ ಇರಲಿಲ್ಲ. ಸರ್ಕಾರಕ್ಕೆ ಏನ್ ಬೇಕಿತ್ತು? ಕಪ್ ತಗೊಂಡೋಗಿ ವಿಧಾನಸೌಧದಲ್ಲಿ ಇಟ್ಟು ಮುತ್ಕೊಡೋಂಥದ್ದು ಬೇಕಿರಲಿಲ್ಲ. ಮ್ಯಾನೇಜ್ಮೆಂಟೇ ಮಾಡ್ತಿತ್ತು, ಅದಕ್ಕೆ ಟಿಕೆಟ್ ಇಡ್ತಿತ್ತು, ಟಿಕೆಟ್ ಕೊಟ್ಟು ಹೋಗ್ತಿದ್ವಿ, ಫ್ರೀ ಇಟ್ಟಿದ್ರೆ ಫ್ರೀ ಹೋಗ್ತಿದ್ವಿ. ಒಟ್ಟಿನಲ್ಲಿ ಅವ್ರ ಜವಾಬ್ದಾರಿ ಅವ್ರ ಮೇಲೆ ಬಿಡಬೇಕಿತ್ತು. ಇವ್ರು ತಗೊಂಡ್ ಬಂದು ವಿಧಾನಸೌಧದ ಮೇಲೆ ಇಟ್ಬಿಟ್ಟು ಶೋ ಕೊಡಕ್ಕೆ ಮಾಡ್ಬೇಕಿತ್ತ? ತಪ್ಪು ಹೋಗೋದು ಸೀದಾ ಸರ್ಕಾರ ಮೇಲೆ. ಇವ್ರಿಗೆ ಅವಕಾಶನೇ ಇದ್ದಿಲ್ಲ. ಅದು ವಿಧಾನಸೌಧದಲ್ಲಿ ಮೆಟ್ರೋ ಮತ್ತೆ ಸೀದಾ ಹೋಗಿ ರೀಚ್ ಆಗುತ್ತೆ. ಇಡೀ ಬೆಂಗಳೂರು ಅಲ್ಲಿಗೆ ಸೇರ್ಕೊಳ್ಳುತ್ತಂತೆ. ನಾನು ಮೆಟ್ರೋ ಹತ್ತಕ್ಕಿಂತ ಮುಂಚೆನೆ ರಾಜಾಜಿನಗರದಲ್ಲಿ ನಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಹೇಳಿದ್ದೆ, ಇದು ಮೆಟ್ರೋ ವ್ಯವಸ್ಥೆ ಸಖತ್ತಾಗಿದೆ ವಿಧಾನಸೌಧಕ್ಕೆ, ಇಡೀ ಬೆಂಗಳೂರು ಸೇರ್ಕೊಳ್ಳುತ್ತೆ ಅಲ್ಲಿಗೆ, ಇದು ಪಕ್ಕ ಎಡವಟ್ಟು ಆಗುತ್ತೆ ಅಂತಾನೆ ಹೇಳ್ಕೊಂಡು ಹೋಗಿರೋದು. ಅದಾಗಿದೆ ಅಷ್ಟೇ. ಅದು ಸರ್ಕಾರ. ತಾಯಪ್ಪ ಅವ್ರು ಮೊದಲಿಗೆ ಭವಿಷ್ಯ ನುಡಿದಿದ್ರಲ್ಲಿ ಎಡವಟ್ಟಾಗುತ್ತೆ ಅಂತ ಭವಿಷ್ಯ ನುಡಿದಿದ್ರು. ಅಲ್ಲ, RCB ಮ್ಯಾನೇಜ್ಮೆಂಟ್ ಅವರು ಅವ್ರಿಗೇನ್ ತರಾತುರಿ ಇತ್ತು ಅನ್ನೋದು ಫಸ್ಟ್ ಪಾಯಿಂಟ್. ಈಗ ಏನ್ ಮ್ಯಾಚ್ ಗೆದ್ರು ಕೂಡಲೇ ಮಾರನೇ ದಿನನೇ ಅರ್ಲಿ ಮಾರ್ನಿಂಗ್ ಚಾರ್ಟರ್ಡ್ ಫ್ಲೈಟ್ ಅನ್ನ ಮಾಡಿ ಕರ್ಸಿರುವಂತದ್ದು ಸರ್ಕಾರ ಅವ್ರಿಗೆ ಚಾರ್ಟರ್ಡ್ ಫ್ಲೈಟ್ ಮಾಡಿ ಕರ್ಸಿರೋದು. ಆಯ್ತಾ? ಒಂದು. ಎರಡನೇದು, RCB ಮ್ಯಾನೇಜ್ಮೆಂಟ್ಗೆ ಒಂದ್ 2-3 ದಿನ ಪಾಸ್ ಮಾಡಿ ವೀಕೆಂಡ್ ಅಲ್ಲಿ ಮಾಡಬಹುದಿತ್ತಲ್ವಾ? ಜೊತೆಗೆ ಮುಂಬೈಯಲ್ಲಿ ಮ್ಯಾಚ್ ಗೆದ್ದಾಗ ಜನಸಾಗರನೇ ಇತ್ತು. ಆವಾಗ ಒಂದು ಸ್ಟಾಂಪೇಜ್ ಏನು ಆಗ್ಬಾರ್ದು ಅಂತ ಅವರು ಪೆರೇಡ್ ನಡೆಸಿದ್ರು. ಅವಾಗ ಒಂದು ಸಾವಾಗಿಲ್ಲ. ಇವತ್ತೇನಕ್ಕೆ ಸಾವಾಯ್ತು? ಇವತ್ ಸಾವಾಗಿರೋದಕ್ಕೆ ಕಾರಣ RCB ಮ್ಯಾನೇಜ್ಮೆಂಟ್ ಜೊತೆಗೆ ಸರ್ಕಾರ. ಇನ್ನೊಂದು 18 ವರ್ಷ ಲಾಯಲ್ ಆಗಿದ್ರಲ್ಲ RCB ಫ್ಯಾನ್ಸ್, ನಿಮ್ಮ ಒಂದು ತಪ್ಪಿನ ಪೋಸ್ಟ್ ಇಂದ 11 ಜನ ಬಲಿಯಾದ್ರು. ಬಲಿ ಆದ ನಂತರ ನೀವ್ ಹೆಂಗ್ ನಡ್ಕೊಂಡ್ರಿ? ಕರೆಕ್ಟ್. 11 ಜನ ಸತ್ತೋದ್ಮೇಲೂ ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿ ಮಾಡ್ತೀರಾ ಅಂತಂದ್ರೆ ಏನರ್ಥ? ಅದಕ್ಕೆ ಉತ್ತರ ಲಾಯಲ್ ಅಭಿಮಾನಿಗಳಿಗೆ ಉತ್ತರ ಕೊಡ್ತೀನಿ. ಏನಂದ್ರೆ, ಒಂದು ಈ ವರ್ಲ್ಡ್ ಅಲ್ಲಿ ಫೇಮಸ್ ಕ್ರಿಕೆಟ್ ಟೀಮ್ ಇರ್ಬೋದು, ಫುಟ್ಬಾಲ್ ಟೀಮ್ ಫೇಮಸ್ ಆಗಿರ್ಬೋದು, ಅವರು ಟೀಮ್ಗಳು ಫೇಮಸ್ ಆಗೋ ಕಾರಣ ಅವುಗಳ ಆಟ, ಅವುಗಳ ಕಪ್ಪೆತ್ತಿರೋ ರೀತಿ ಮೇಲೆ ಫೇಮಸ್ ಆಗಿದೆ. ಆದ್ರೆ RCB ಟೀಮ್ ಅನ್ನೋದು ಫೇಮಸ್ ಆಗೋದ ಕಾರಣ ಅಭಿಮಾನಿಗಳಿಂದಲೇ RCB ಟೀಮ್. ಸಾಯಿಸಿದ್ರಲ್ಲ ಸರ್, ಈಗ ಅಭಿಮಾನಿಗಳೇ ದೇವರು ಅಂತ ರಾಜ್ಕುಮಾರ್ ಹಿಂದೆ ಹೇಳಿದ್ರು ಅಂತ ಹೇಳಿದ್ರು. ಅಭಿಮಾನಿಗಳಿಂದ ಗೆದ್ರಲ್ವಾ? ಇವತ್ತು ಅಷ್ಟು 11 ಜೀವ ಹೋಗಿದೆ. ಒಬ್ರು ಮನೆಗಾದ್ರೂ ವಿರಾಟ್ ಕೊಹ್ಲಿ ಬಂದು ಭೇಟಿ ಕೊಟ್ರಾ? ನನ್ಗಿದಕ್ಕೆ ಉತ್ತರ ಕೊಡಿ. ಹಿಂದೆ ಕ್ರಿಸ್ ಗೇಲ್ ಆಡಿದಾಗ, ಕ್ರಿಸ್ ಗೇಲ್ ಒಂದು ಬಾಲ್ ಯಾರೋ ಒಬ್ಬಂಗ್ ಬಿತ್ತು ಅಂದಾಗ ಅವ್ರು ಹೋಗ್ಬಿಟ್ಟು ಹಾಸ್ಪಿಟಲ್ ಅಲ್ಲಿ ನೋಡ್ಕೊ ಬಂದಿದ್ರು. ಇವತ್ತು ವಿರಾಟ್ ಕೊಹ್ಲಿ ಬಂದ್ರ? ವಿರಾಟ್ ಕೊಹ್ಲಿ ಹೋಗ್ಬಿಟ್ಟು ಯಾರನ್ನಾದ್ರೂ ನೋಡಕ್ ಬಂದ್ರ? ಇದು ಯಾವ ಅಭಿಮಾನ? ಸಾಹಿತ್ಯವಂತ ಯಾವ ಅಭಿಮಾನಿನೂ ಹೋಗಿಲ್ಲ.
ಸಾಯ್ತೀವಿ, ನಾವು ಸತ್ತೋಗ್ತೀವಿ, ನಮ್ ಸಾಯಿಸ್ತಾರೆ, ನಾವು ತುಳ್ತೀವಿ, ಯಾರ ಕಾಲ್ ಕೆಳಗೆ ಬೀಳ್ತೀವಿ ಅಂತ ಹೋಗಿಲ್ಲ. ಹೋಗಿರೋದು ಒಂದೇ ಉದ್ದೇಶ, ವಿರಾಟ್ ಕೊಹ್ಲಿ ನೋಡ್ಬೇಕು, ಕೊಹ್ಲಿ ಕಪ್ಪಿಗೆ ಮುತ್ತಿ ಕದ್ದು ನೋಡ್ಬೇಕು, ನಮ್ ಕಣ್ ತುಂಬ್ಕೋಬೇಕು. 18 ವರ್ಷ ಕಾದಿದೀವಿ ನಾವು. ನಾವೇ ಮ್ಯಾಚ್ ಗೆದ್ದ ಕೂಡಲೇ ನಮ್ ಕಣ್ಣಲ್ಲೆಲ್ಲ ಕಣ್ಣೀರು ಬಂದಿದೆ. ಸುಶಾಂತ್ ಅವರೇ ಆಮೇಲೆ ನೀವೊಂದು ಹೇಳ್ತಾ ಇದ್ದೀರಾ RCB ಮ್ಯಾನೇಜ್ಮೆಂಟ್ ಮತ್ತೆ ಸರ್ಕಾರ ತಪ್ಪು ಅಂತ ಒಪ್ಕೊಳ್ಳೋಣ. ಆದ್ರೆ RCB ಮ್ಯಾನೇಜ್ಮೆಂಟ್ ನ ತಡೆಯುವಂತ ಕೆಪಾಸಿಟಿ ಸರ್ಕಾರಕ್ಕಿಂತ ಇರ್ಲಿಲ್ವಾ? 100% ಇತ್ತು ಸರ್. ಅಲ್ಲ RCB ಮ್ಯಾನೇಜ್ಮೆಂಟ್ ನೀವೇನ್ ಹೇಳ್ತೀರಾ? ಹಂಗಾದ್ರೆ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಮಾಡಬೇಕಿತ್ತು, ವಿಧಾನಸೌಧದಲ್ಲಿ ಯಾಕೆ ಮಾಡಬೇಕಿತ್ತು? ಒಂದು ಕಿವಿ ಮಾತು ಹೇಳೋದೇನಂದ್ರೆ, ನಾಡು ನುಡಿ ಜಲ ಬಗ್ಗೆ ಧಕ್ಕೆ ಆದಾಗ ಯಾವ RCB ಫ್ಯಾನ್ಗಳು ಹೋರಾಟಕ್ಕೆ ಬರಲಿಲ್ಲ. ಇವತ್ತು ಕನ್ನಡನೇ ಇಲ್ಲ, ಅದು RCB ಮ್ಯಾಚ್ ಕನ್ನಡನೇ ಅಲ್ಲ. ಅದು ಹೋರಾಟಕ್ಕೆ ಬಂದಾಗ ಬರೀ ಹೋರಾಟಗಾರ ಜೈಲ್ಗೆ ಹೋಗಿದ್ದೀವಿ. RCB ಫ್ಯಾನ್ಗಳು ಇವತ್ತಿಗೆ ಕನ್ನಡ ಅಂತ ಬಾವುಟ ಹೊಡ್ಕೊಂಡ್ ಬಂದ್ರ, RCB ಬಾವುಟ ಹೊಡ್ಕೊಂಡು ಹೋಗಿ ಸತ್ರು. ನಮ್ಮ ದೇಶದಲ್ಲಿ ಈಗ ಆಪರೇಷನ್ ಸಿಂಧೂರ್ ಆದಾಗ್ಲೂ ಯಾವ RCB ಒಂದ್ ನಿಮಿಷ ಕನ್ನಡ ಅಂತ ಬಂದಾಗ ನೀವು ಕರೆ ಕೊಟ್ಟಿದ್ರ? ಯಾರು ಕರೆ ಕಳೋದ್ ಬೇಕಾಗಿಲ್ಲ ಸ್ವಾಮಿ. ಕನ್ನಡದ ಮನೆ ಬೆಂಕಿ ಬಿದ್ದಾಗ ತಾವೆಲ್ಲ ಹೋರಾಟಕ್ಕೆ ಬರ್ಬೇಕು. ಅಂದ್ರೆ ಅಭಿಮಾನಿಗಳನ್ನ ನಿಮ್ ಮನೆಗೆ ಕೇಳಕ್ ಯಾರು ಬಂದ್ರು? ಅವ್ರ ಪಾಯಿಂಟ್ ಅರ್ಥ ಆಗ್ತಿದೆಯಾ ನಿಮ್ಗೆ? ಯಾವುದೇ ಕನ್ನಡ ಹೋರಾಟಕ್ಕೂ RCB ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. RCB ಅಲ್ಲಿ ಕನ್ನಡಿಗರಿಲ್ಲ ಅಂತ ನೀವು ಪಾಯಿಂಟ್ ಹೇಳ್ತೀರಲ್ಲ, ಇದಕ್ಕೆ ಕೌಂಟರ್ ಪಾಯಿಂಟ್ ಕೊಡಿ. ಅದು ಫ್ರಾಂಚೈಸಿ, ಅದರಲ್ಲಿ ಕನ್ನಡಿಗರೇ ಆಡ್ಬೇಕನ್ನೋ ರೂಲ್ಸ್ ಇಲ್ಲ. ಅದು ರಣಜಿ ಟೀಮ್ ಅಲ್ಲ. ಕರ್ನಾಟಕ ಮ್ಯಾಚ್ ಬೇಕಾಗಿಲ್ಲ ನಮ್ಗೆ, ಬೆಂಗಳೂರು ಮ್ಯಾಚ್ ಬೇಡ ನಮ್ಗೆ, ಕನ್ನಡದಲ್ಲಿ ಬೇಕು ನಮ್ಗೆ. ಕನ್ನಡದವ್ರು ಆಡ್ಬೇಕು, ಕನ್ನಡಿಗರು ಇದಾರಲ್ಲ ಆಟಗಾರರ ಮೇಲೆ. ಈಗ ಏನ್ ಹೇಳ್ತೀರಾ? ಈ ಪಾಯಿಂಟ್ ಏನ್ ಹೇಳ್ತೀರಾ? ದೇವದತ್ ಪಡಿಕಲ್ ಕನ್ನಡಿಗ, ದೇವದತ್ ಪಡಿಕಲ್, ಮಯಾಂಕ್ ಅಗರ್ವಾಲ್ ಅವರೆಲ್ಲ ಯಾರು ಸರ್? ದೇವದತ್ ಪಡಿಕಲ್, ಮಯಾಂಕ್ ಅಗರ್ವಾಲ್ ಕನ್ನಡಿಗರು. ವಾಟ್ ಇಸ್ ದ ರೇಷಿಯೋ ಸರ್? ಏನ್ ಸರ್ ಅವರಿಬ್ರು ಅವ್ರ ಕನ್ನಡದವರಲ್ಲ ಸರ್? ಅವರು ತಮಿಳುನಾಡಿನ ಬಂದಿದ್ದಾರೆ ಇಲ್ಲಿ ಆಡಕ್ಕೆ. ಒಂದ್ ನಿಮಿಷ ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ ಅದು ಮಾರ. ಮೇಡಮ್ ಕಣ್ರಿ ಸರ್, ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.